ಹಲೋ ಗೆಳೆಯರಿ, ನಮ್ಮ ಲಾ ಎಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ನವೆಂಬರ್ 18, 2025 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂತಹ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಮೊದಲನೇ ಒಂದು ಆರ್ಟಿಕಲನ್ನು ನೋಡುವಂಥದ್ದಾದರೆ, ಸ್ಟೇಟ್ಸ್ ಮಸ್ಟ್ ಆಕ್ಟಿವ್ಲಿ ಕನ್ಸಿಡರ್ ನೋಟಿಫೈಯಿಂಗ್ ಎನಿ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಆಸ್ ಅ ನ್ಯಾಚುರಲ್ ಡಿಸಾಸ್ಟರ್ ಅನ್ನುವಂಥದ್ದಾಗಿ ಸುಪ್ರೀಂ ಕೋರ್ಟ್ ಇವಾಗ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ಇದಕ್ಕೆ ಕಾರಣಗಳು ಯಾವ ರೀತಿಯಾಗಿರ್ಬೋದು? ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಯಾವುದಾದ್ರೂ ಹ್ಯೂಮನ್ ಮತ್ತು ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಏನಾದರೂ ಇದ್ದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಇದನ್ನು ನ್ಯಾಚುರಲ್ ಡಿಸಾಸ್ಟರ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಇವಾಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಡೈರೆಕ್ಷನ್ ಅಂತಂದರೆ ಪರ್ಟಿಕ್ಯುಲರ್ಲಿ ಇಲ್ಲಿ ಡಿಸಾಸ್ಟರ್ ಅಂತ ಕನ್ಸಿಡರ್ ಮಾಡುವಂಥದ್ದಾಗಿ, ಜೊತೆಗೆ ಇವಾಗ ಆಲ್ರೆಡಿ ಲಾಸ್ ಆಗಿದೆಯಲ್ಲ ವಿಕ್ಟಿಮ್ಗಳಿಗೆ ಪರ್ಟಿಕ್ಯುಲರ್ಲಿ 10 ಲಕ್ಷದಷ್ಟು ಎಕ್ಸ್ಗ್ರೇಷಿಯಾವನ್ನು ಕೊಡಬೇಕು ಅನ್ನೋಂಥದ್ದಾಗಿ ಸಹ ಅನೌನ್ಸನ್ನು ಮಾಡಿದೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರ್ತಕ್ಕಂತಹ ಪರ್ಟಿಕ್ಯುಲರ್ಲಿ ಒಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟೈಟ್ಸ್ ಅನ್ನುವಂಥದ್ದು ಈ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ನಡಿನಲ್ಲಿ ಪರ್ಟಿಕ್ಯುಲರ್ಲಿ ಯಾರಿಗೆ ತೊಂದರೆ ಆಗಿದೆ, ವಿಕ್ಟಿಮ್ಸ್ಗಳು ಯಾರಿದ್ದಾರೆ ಅವ್ರಿಗೋಸ್ಕರ ಒಂದು 10 ಲಕ್ಷವನ್ನು ಸ್ಯಾಂಕ್ಷನ್ ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಡೈರೆಕ್ಷನನ್ನು ನೀಡ್ತಾ ಇದೆ. ಈ ಒಂದು ಹಂತದಲ್ಲಿ ಒಂದು ಇನ್ಕ್ಲೂಸಿವ್ ಆಗಿರತಕ್ಕಂತಹ ಪಾಲಿಸೀಸನ್ನು ಎಲ್ಲ ಸ್ಟೇಟ್ಸ್ಗಳು ತರಬೇಕು ಅಂತ ಈ ಒಂದು ಆರ್ಟಿಕಲಲ್ಲಿ ಸುಪ್ರೀಂ ಕೋರ್ಟ್ ನೀಡ್ತಾ ಇರುವಂತಹ ಡೈರೆಕ್ಷನ್ ಪರ್ಟಿಕ್ಯುಲರ್ಲಿ ಉತ್ತರಾಖಂಡ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು. ಇವಾಗ ಇನ್ಕ್ಲೂಸಿವ್ ಆಗಿ ಹೇಳ್ತಾ ಇದ್ದಾರೆ, ಎಲ್ಲ ಸ್ಟೇಟ್ಸ್ಗಳು ಸಹ ಒಂದು ಇನ್ಕ್ಲೂಸಿವ್ ಆಗಿರುವಂತಹ ಪಾಲಿಸಿಯನ್ನು ತರಬೇಕು, ಕಂಪೆನ್ಸೇಷನ್ ಪಾಲಿಸೀಸನ್ನು ತರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಕ್ರಾಪ್ ಡ್ಯಾಮೇಜ್ ಆಗುತ್ತೆ ಆ್ಯನಿಮಲ್ಸ್ಗಳ ಒಂದು ಕಾನ್ಫ್ಲಿಕ್ಟ್ನಿಂದಾಗಿ, ಅಥವಾ ಲಾಸ್ ಆಫ್ ಲೈಫ್ ಆಗುತ್ತೆ, ಅಥವಾ ಯಾರೋ ಒಂದು ಸಾವಾಗಿರ್ಬೋದು ಅಂತ ನಾವು ನೋಡ್ಬೋದು. ಹ್ಯೂಮನ್ ಕ್ಯಾಟಲ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಕಾನ್ಫ್ಲಿಕ್ಟ್ ಆಗಿರುತ್ತೆ ಅಂದರೆ ವೈಲ್ಡ್ ಆ್ಯನಿಮಲ್ಸ್ ಹಾಗೂ ಹ್ಯೂಮನ್ ಮಧ್ಯೆ ನಡೀತಾ ಇರುವಂಥ ಒಂದು ಕಾನ್ಫ್ಲಿಕ್ಟನ್ನು ಫೋಕಸ್ ಮಾಡೋದ್ರ ಮುಖಾಂತರ ಇಲ್ಲಿ ನೋಡ್ತಾ ಇದ್ದೀವಿ. ಜನರಲಿ ಹ್ಯೂಮನ್ ಮತ್ತು ಆ್ಯನಿಮಲ್ ಕಾನ್ಫ್ಲಿಕ್ಟ್ ಯಾಕಾಗುತ್ತೆ? ಇವಾಗ ಆ್ಯನಿಮಲ್ಸ್ ಇರುವಂಥ ಹ್ಯಾಬಿಟೈಟ್ಗೆ ನಾವು ಎಂಟರ್ ಆಗಿದ್ದೀವಿ ಅಂತಂದರೆ ನಾವು ವಾಸವಾಗಿರ್ತಕ್ಕಂಥ ಏರಿಯಾಗೆ ಅವು ಎಂಟರ್ ಆಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಈ ಮೊದಲು ಜಿಮ್ ಕಾರ್ಬೆಟ್ನಲ್ಲಿ ಟ್ರೀ ಫೆಲ್ಲಿಂಗ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದೆಯಲ್ಲ, ಅದಕ್ಕೂ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನನ್ನು ನೀಡ್ತಾ ಇದೆ. ರೀಸ್ಟೋರೇಷನ್ ಮಾಡಬೇಕು, ರಿಪೇರನ್ನು ಮಾಡಬೇಕು, ಕಾರ್ಬೆಟ್ಗೆ ಸಂಬಂಧಪಟ್ಟಂತೆ ಎಕಾಲಜಿಯನ್ನು ರೀಸ್ಟೋರೇಷನ್ ಮಾಡಬೇಕು ಅನ್ನುವಂಥದ್ದಾಗಿ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇನ್ ಜನರಲಿ ಜಿಮ್ ಕಾರ್ಬೆಟ್ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಒಂದು ಸ್ವಲ್ಪ ತಿಳಿದುಕೊಳ್ಬೇಕಾಗುತ್ತೆ. ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಸಾಕಷ್ಟು ಸರ್ತಿ ಇದನ್ನು ಕೇಳಿದ್ದಾರೆ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕನ್ನು ಯಾವಾಗ ಲಾಂಚ್ ಮಾಡಿದ್ದಾರೆ ಅಂತಂದರೆ 1936 ಲಾಂಚ್ ಮಾಡಿದ್ದಾರೆ. ಇದು ಭಾರತದ ಫಸ್ಟ್ ನ್ಯಾಷನಲ್ ಪಾರ್ಕ್ ಅಂತ ಅನಿಸ್ಕೊಳ್ಳುತ್ತೆ, ಹಾಗಾಗಿ ಇಂಪಾರ್ಟೆಂಟು. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ನಮಗೆ ಇಂಪಾರ್ಟೆಂಟ್ ಅಂತಲೇ ಗಮನ ಹರಿಸ್ಬೋದು. ಇದನ್ನು ಮೊದಲು ಕರೀತಕ್ಕಂಥ ನೇಮ್ ಡಿಫ್ರೆಂಟ್ ಇತ್ತು, ಹೇಲೆ ನ್ಯಾಷನಲ್ ಪಾರ್ಕ್ ಅನ್ನುವಂಥದ್ದಾಗಿ ಕರೀತಿತ್ತು. ಇವಾಗ ಅದರ ನೇಮನ್ನು ಚೇಂಜ್ ಮಾಡಿದಾಗ 1956 ಚೇಂಜ್ ಮಾಡಿದರೆ ಜಿಮ್ ಕಾರ್ಬೆಟ್ ಅಂತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ನ ಮುಖಾಂತರ. ಇದು ಎಲ್ಲಿ ಕಂಡು ಬರುತ್ತೆ? ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಉತ್ತರಾಖಂಡದಲ್ಲಿ ಇದು ಕಂಡು ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನೋದನ್ನು ಇಲ್ಲೇ ಲಾಂಚ್ ಮಾಡಿದ್ದಾರೆ ಅನ್ನೋದಾಗಿ ನಾವು ನೋಡ್ಬೋದು. ಪ್ರಾಜೆಕ್ಟ್ ಟೈಗರ್ 1973 ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಲಾಂಚ್ ಮಾಡಿದಾಗ ಫಸ್ಟ್ ಲಾಂಚ್ ಮಾಡಿರೋದು ಈ ಒಂದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕಲ್ಲಿ. ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಸಹ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, ಈ ಒಂದು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕಲ್ಲಿ ಅಥವಾ ಪರ್ಟಿಕ್ಯುಲರ್ಲಿ ಒಂದು ರಿವರ್ ಫ್ಲೋ ಆಗುತ್ತೆ, ಆ ಒಂದು ರಿವರ್ನ ಆಧಾರದ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಯಾವ ರಿವರ್ ಫ್ಲೋ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಈ ಒಂದು ಆರ್ಟಿಕಲಿಂದ ಹೇಗೆ ಸುಪ್ರೀಂ ಕೋರ್ಟು ಒಂದು ಕಂಪೆನ್ಸೇಷನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡ್ತಾ ಇದ್ದಾರೆ, ಒಂದು ಕ್ರಾಪ್ ಡ್ಯಾಮೇಜ್ ಆಗಿರ್ಬೋದು, ಹ್ಯೂಮನ್ ಡೆತ್ ಆಗಿರ್ಬೋದು, ಕೆಟಲ್ಸ್ಗಳ ಲಾಸ್ ಆಗಿರ್ಬೋದು, ಹೇಗೆ ಒಂದು ಡೈರೆಕ್ಷನ್ನ ಕೊಡ್ತಾ ಇದ್ದಾರೆ, ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಒಂದು ಪಾಲಿಸಿಯನ್ನು ತರಬೇಕು. ಅಗೇನ್ ರೀಸ್ಟೋರೇಷನ್ಗೂ ಸಂಬಂಧಪಟ್ಟಂತೆಯೂ ಸಹ ಫೋಕಸನ್ನು ಮಾಡ್ತಾ ಇದ್ದಾರೆ. ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಬಾರ್ದು ಅಂತ ಸರ್ವೋಚ್ಚ ನ್ಯಾಯಾಲಯ ಒಂದು ಡೈರೆಕ್ಷನ್ ನೀಡ್ತಾ ಇದೆ. ಇದನ್ನು ನ್ಯಾಚುರಲ್ ಡಿಸಾಸ್ಟರ್ ಅಂತ ಕನ್ಸಿಡರ್ ಮಾಡೋದ್ರಿಂದ ನಾವು ಈಸಿಯಾಗಿ ಕಂಪೆನ್ಸೇಷನನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೋದು ಅನ್ನುವಂಥದ್ದನ್ನು ಸಹ ಗಮನ ಹರಿಸ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಅಪ್ಡೇಷನ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ನೋಡುವಂಥದ್ದಾದರೆ, ಲಡಾಖ್ ಗ್ರೂಪ್ ಸಬ್ಮಿಟ್ ಡ್ರಾಫ್ಟ್ ಪ್ರಪೋಸಲ್ ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆನ್ ಸ್ಟೇಟ್ಹುಡ್ 6th ಶೆಡ್ಯೂಲ್ ಸ್ಟೇಟಸ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಈ ಒಂದು ಇಶ್ಯೂನ ನಾವು ಗಮನಹರಿಸುವಂಥದ್ದಾದರೆ, GS ಪೇಪರ್ 2 ನಡಿನಲ್ಲಿ ಪೊಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸೆಂಟರ್ ಹಾಗೂ ಸ್ಟೇಟ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗಳಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಇವಾಗ ಯೂನಿಯನ್ ಟೆರಿಟರಿ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಈ ಒಂದು ಇಶ್ಯೂನ ಕನೆಕ್ಟ್ ಮಾಡ್ಬೋದು. ಯಾವ ರೀತಿಯಾಗಿ ಒಂದು ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ಟನ್ನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ, ಸ್ಟೇಟ್ಸ್ಗಳ ಒಂದು ಡಿಮ್ಯಾಂಡ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಇಶ್ಯೂಗಳಲ್ಲಿ ನಾವು ಕವರ್ ಮಾಡುವಂಥದ್ದು. ಸೊ ಇದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಲಡಾಖಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಗ್ರೂಪ್ಸ್ಗಳು. ಸೊ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಲೇ ಅಪೆಕ್ಸ್ ಬಾಡಿ ಆಗಿರ್ಬೋದು, ಸೊ ಎಲ್ಲ ಒಂದು ಸೋಷಿಯಲ್ ಪೊಲಿಟಿಕಲ್ ರಿಲಿಜಿಯಸ್ ಗ್ರೂಪ್ಗಳು ಸೇರಿಬಿಟ್ಟು ಒಂದು ಪ್ರಪೋಸಲನ್ನು ಸ್ಟೇಟ್ ಗೌರ್ಮೆಂಟ್ಗೆ ಕೊಡ್ತಾ ಇದೆ, ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಕೊಡ್ತಾ ಇರುವಂಥದ್ದಾಗಿ ನಾವು ನೋಡ್ತಾ ಇದ್ವಿ. ಇವ್ರಿಗೆ ಏನು ಬೇಕಾಗಿದೆ? ಇಲ್ಲಿ ಒಂದು
29 ಪೇಜನ್ನು ಒಳಗೊಂಡಂತಹ ಡ್ರಾಫ್ಟನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಡ್ರಾಫ್ಟ್ನಲ್ಲಿ ಅವ್ರಿಗೆ ಸ್ಟೇಟ್ ಹುಡ್ ಬೇಕು, ಲಡಾಖ್ ರೀಜನ್ಗೆ ಬೇಕಾಗುವಂಥ ಒಂದು ಸ್ಟೇಟ್ ಹುಡ್ಡನ್ನು ಇವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸ್ಟೇಟ್ ಹುಡ್ ಮತ್ತು 6th ಶೆಡ್ಯೂಲಲ್ಲಿ ಅವ್ರಿಗೊಂದು ಸ್ಟೇಟಸನ್ನು ಕೊಡಬೇಕು. ಲಡಾಖ್ಗೆ 6th ಶೆಡ್ಯೂಲಲ್ಲಿ ಸ್ಟೇಟಸನ್ನು ಕೊಡಬೇಕು. ಸ್ಟೇಟ್ ಹುಡ್ಡನ್ನು ರೀಸ್ಟೋರೇಷನ್ ಮಾಡೋದ್ರ ಮುಖಾಂತರ ಅವ್ರಿಗೊಂದು ಏನು ಸಿಕ್ಕುತ್ತೆ ಅಂದರೆ ಇವಾಗ ಲೆಜಿಸ್ಲೇಟಿವ್ ಪವರ್ ಸಿಕ್ಕುತ್ತೆ ಅಲ್ವಾ. ಲೆಜಿಸ್ಲೇಟಿವ್ ಅಥವಾ ಅವರ ಒಂದು ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದಾಗಲಿ ಹೇಗೆ ಫಂಕ್ಷನ್ ಮಾಡುತ್ತೆ ಒಂದು ಆಡಳಿತ ವ್ಯವಸ್ಥೆ ಅನ್ನೋದ್ರ ಮೇಲೆ ಇಲ್ಲಿ ನಾವು ಅವ್ರ ಡಿಮ್ಯಾಂಡನ್ನು ಕಾಣಬಹುದು. 6th ಶೆಡ್ಯೂಲ್ ಸ್ಟೇಟಸ್ ಅಂತ ಬಂದಾಗ ಇಲ್ಲಿ ಸಾಕಷ್ಟು ಜನ ಆದಿವಾಸಿಗಳಿದ್ದಾರೆ ಅಲ್ವಾ, ಹಾಗೂ ಅವರದೇ ಆದಂಥ ಒಂದು ಕಲ್ಚರ್ ಇರುತ್ತೆ. ಟ್ರೈಬಲ್ ರೈಟ್ಸ್ ಅಂತ ನಾವು ಪ್ರೊವೈಡ್ ಮಾಡುವಂಥದ್ದಾಗಲಿ, ಆದಿವಾಸಿಗಳಿಗೆ ಬೇಕಾಗ್ತಕ್ಕಂಥ ಒಂದು ಹಕ್ಕಾಗಿರ್ಬೋದು, ಕಲ್ಚರ್ ಆಸ್ಪೆಕ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಅವರ ಒಂದು ಲ್ಯಾಂಡ್ ಪ್ರೊಟೆಕ್ಷನ್ ಮಾಡಲಿಕ್ಕೆ ಈ ಒಂದು 6th ಶೆಡ್ಯೂಲ್ ಸ್ಟೇಟಸ್ಸು ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಡಿಮ್ಯಾಂಡನ್ನು ಅವರು ಇಲ್ಲಿ ಕೊಡ್ತಾ ಇದ್ದಾರೆ. ಇದರೊಂದಿಗೆ ಪರ್ಟಿಕ್ಯುಲರ್ಲಿ ಇವಾಗ ರೀಸೆಂಟಾಗಿ ಪ್ರೊಟೆಕ್ಷನ್ ಅಡಿನಲ್ಲಿ ಜಾಸ್ತಿ ಜನನ ಅವರು ಹಿಡ್ಕೊಂಡಿದ್ದಾರಲ್ಲ, ಅಂದರೆ ಲೈಕ್ ಪರ್ಟಿಕ್ಯುಲರ್ಲಿ ಅವ್ರು ಪನಿಷ್ಮೆಂಟನ್ನು ಕೊಡ್ತಾ ಇದ್ದಾರಲ್ಲ, ಆ ಇಂಡಿವಿಜುವಲ್ಸ್ಗಳನ್ನು ಸಹ ಒಂದು ಕ್ಷಮಾದಾನ ಕೊಡಬೇಕು. ಓಕೆ, ಜನರಲ್ಲೇ ಅವ್ರನ್ನ ರಿಲೀಸ್ ಮಾಡುವಂಥದ್ದಾಗಲಿ, ಡಿಟೈನ್ಡ್ ಆಗಿರ್ತಕ್ಕಂಥ ಪರ್ಸನ್ಸನ್ನು ರಿಲೀಸ್ ಮಾಡಬೇಕು ಅನ್ನೋಂಥದ್ದಾಗಿ ಸಹ ಒಂದು ಪ್ರಪೋಸಲನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು 5th ಶೆಡ್ಯೂಲ್ ಹಾಗೂ 6th ಶೆಡ್ಯೂಲಿಂದ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, 5th ಶೆಡ್ಯೂಲ್ 6th ಶೆಡ್ಯೂಲ್ನ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ಬರುತ್ತೆ. ಹಾಗಿದ್ರೆ ಏನಿದೆ ಡಿಫ್ರೆನ್ಸು? ಇವ್ರು ಇವಾಗ ಕೇಳ್ತಾ ಇರೋವಂಥದ್ದು, ಲಡಾಖ್ ಗ್ರೂಪ್ ಕೇಳ್ತಾ ಇರೋವಂಥದ್ದು 6th ಶೆಡ್ಯೂಲ್ನ ಒಂದು ಸ್ಟೇಟಸನ್ನು ಕೊಡಬೇಕು ಅಂತ. 6th ಶೆಡ್ಯೂಲ್ನಲ್ಲಿ ನಾವು ಒಟ್ಟಾರೆಯಾಗಿ 4 ರೀತಿಯಾದಂಥ ಸ್ಟೇಟ್ಸ್ಗಳನ್ನು ನೋಡ್ತೇವೆ. ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ. ಈ 4 ಸ್ಟೇಟ್ಸ್ಗಳು ಇಂಪಾರ್ಟೆಂಟ್. ಇದನ್ನು ನೀವು ನೆನ್ಪಿಟ್ಕೊಳ್ಳಬೇಕು, AM-TM ಅಂತ. ಇದನ್ನು ಹೊರತುಪಡಿಸಿ ಒಟ್ಟು 10 ಸ್ಟೇಟ್ಸ್ಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ 5th ಶೆಡ್ಯೂಲ್ ಅಂತ. ಸೊ ಎರಡೂ ಕ್ಯಾಟಗರಿನಲ್ಲೂ ಸಹ ನಾವು ಟ್ರೈಬಲ್ ಗ್ರೂಪ್ಸ್ಗಳನ್ನು ನೋಡ್ತೇವೆ. ಟ್ರೈಬಲ್ ಗ್ರೂಪ್ಗೆ ಸಂಬಂಧಪಟ್ಟಂಥ ಒಂದು ರೈಟ್ಸನ್ನು ಪ್ರೊವೈಡ್ ಮಾಡುವಂಥದ್ರಲ್ಲಿ 2 ಶೆಡ್ಯೂಲ್ಸ್ಗಳು ನಮಗೆ ಇಂಪಾರ್ಟೆಂಟೇ. ಆದರೆ ಇಲ್ಲಿ ಸ್ಟೇಟ್ ವೈಸ್ ನೋಡಿದಾಗ ಸ್ವಲ್ಪ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು 6th ಶೆಡ್ಯೂಲ್ ಅಂತಲೇ ಹೇಳ್ಬೋದು. 5th ಶೆಡ್ಯೂಲ್ನಲ್ಲಿ ಇರುವಂಥ ಸ್ಟೇಟ್ಸ್ಗಳು ನೋಡಿ, ಆಂಧ್ರ ಪ್ರದೇಶ್, ತೆಲಂಗಾಣ, ಜಾರ್ಖಂಡ್, ಛತ್ತೀಸ್ಗಢ ಇದೆ, ಒಡಿಶಾ ಇದೆ, ಹಿಮಾಚಲ್ ಪ್ರದೇಶ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ್, ಗುಜರಾತ್, ರಾಜಸ್ಥಾನ್. ಸೊ ಈ ರೀತಿಯಾಗಿ ಟೋಟಲ್ 10 ಸ್ಟೇಟ್ಸ್ಗಳು 5th ಶೆಡ್ಯೂಲಲ್ಲಿ ಕಂಡುಬರುತ್ತೆ. 6th ಶೆಡ್ಯೂಲಲ್ಲಿ 4 ಸ್ಟೇಟ್ಸ್ಗಳಿದ್ದಾವೆ. ಡಿಕ್ಲರೇಷನ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಏರಿಯಾವನ್ನು ನಾವು 5th ಶೆಡ್ಯೂಲಲ್ಲಿ ಬರುತ್ತೆ ಇಲ್ವೋ ಅಂತ ಡಿಕ್ಲರೇಷನ್ ಮಾಡುವಾಗ ಆ ಒಂದು ಏರಿಯಾವನ್ನು ಡಿಕ್ರೀಸ್ ಆಗಲಿ ಇನ್ಕ್ರೀಸ್ ಆಗಲಿ ಬೌಂಡ್ರಿಗೆ ಸಂಬಂಧಪಟ್ಟಂತೆ ಏನೇ ಚೇಂಜಸನ್ನು ಮಾಡುವಾಗ, ಅಲ್ಟ್ರೇಷನ್ ಮಾಡುವಾಗ ರಾಷ್ಟ್ರಪತಿಗಳು ಗವರ್ನರ್ ಅವರ ಒಂದು ಕನ್ಸಲ್ಟೇಷನ್ನ ತೆಗೆದುಕೊಳ್ತಾರೆ. 6th ಶೆಡ್ಯೂಲಲ್ಲಿ ಹೆಚ್ಚಿನ ಪವರನ್ನು ಗವರ್ನರ್ಗೆ ಇಲ್ಲಿ ಕೊಡ್ತಾರೆ. ಗವರ್ನರ್ ಅವರೇ ಇಲ್ಲಿ ಅಟಾನಮಸ್ ಡಿಸ್ಟ್ರಿಕ್ಟ್ಸ್ಗಳನ್ನು ಆರ್ಗನೈಸ್ ಮಾಡುವಂಥದ್ದು, ರೀಆರ್ಗನೈಸ್ ಮಾಡತಕ್ಕಂಥ ಒಂದು ಪವರನ್ನು ಹೊಂದಿದ್ದಾರೆ. ಎಕ್ಸಿಕ್ಯೂಟಿವ್ ಪವರ್ ಅಂತ ಬಂದಾಗ ಸ್ಟೇಟ್ಸ್ನ ಒಂದು ಎಕ್ಸಿಕ್ಯೂಟಿವ್ ಪವರ್ ಇಲ್ಲಿ ಎಕ್ಸ್ಟೆಂಡ್ ಆಗುತ್ತೆ. ಈವನ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪವರು ಸಹ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಪರ್ಟಿಕ್ಯುಲರ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಬೇಕಾಗುವಂಥ ಒಂದು ಡೈರೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರುತ್ತೆ. ಅಂದರೆ ಸ್ಪೆಷಲ್ ಕೇರನ್ನು ಇಲ್ಲಿ ತೆಗೆದುಕೊಳ್ಳುತ್ತೆ ಅನ್ನೋದಾಗಿ ನಾವಿಲ್ಲಿ ಗಮನ ಹರಿಸ್ಬೋದು. 6th ಶೆಡ್ಯೂಲಲ್ಲಿ ಏನಾಗುತ್ತೆ ಅಂದರೆ ಈ 4 ಸ್ಟೇಟ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಅಥವಾ ಎಕ್ಸಿಕ್ಯೂಟಿವ್ ಇರ್ಬೋದು, ಅಟೋನಮಸ್ ಡಿಸ್ಟ್ರಿಕ್ಟ್ಸ್ ಅಂತ ಕರಿತೀವಿ. ಇಲ್ಲಿ ಕಂಪ್ಲೀಟ್ ಆಗಿ ಇವರೇ ಒಂದು ಅಥಾರಿಟಿಯನ್ನು ಹೊಂದಿರ್ತಾರೆ ಅಂತ ನಾವು ಹೇಳ್ಬೋದು. ಯಾವುದೇ ರೀತಿಯಾಗಿ ಸ್ಟೇಟ್ಸ್ನ ಒಂದು ಅಥಾರಿಟಿ ನಡಿಯಲ್ಲಿ ಇವ್ರು ಕಂಡು ಬರೋದಿಲ್ಲ ಅಂತ ಗಮನ ಹರಿಸ್ಬೋದು. ಇಲ್ಲಿ ಯಾವುದೇ ಒಂದು ಲಾನ್ನ ಮಾಡಿರುವಂಥ ಸಂದರ್ಭದಲ್ಲಿ ಗವರ್ನರ್ ಅವರು ಒಂದು ಡೈರೆಕ್ಷನನ್ನು ನೀಡ್ತಾರೆ. ಪಾರ್ಲಿಮೆಂಟ್ ಆಗಿರ್ಬೋದು, ಸ್ಟೇಟ್ಸ್ಗೆ ಒಂದು ಡೈರೆಕ್ಷನನ್ನು ನೀಡ್ತಾರೆ. ಆ ಒಂದು ಲಾ ಈ 5th ಶೆಡ್ಯೂಲ್ ಏರಿಯಾದಲ್ಲಿ ಅಪ್ಲಿಕೇಬಲ್ ಆಗುತ್ತೋ ಇಲ್ವೋ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಅದೇ ರೀತಿಯಾಗಿ ಇಲ್ಲಿ ಯಾರು ಡಿಸೈಡ್ ಮಾಡ್ತಾರೆ? ಇಲ್ಲಿ ಗವರ್ನರ್ ಅವರು ಒಂದು ಡಿಸಿಷನ್ ತೆಗೆದುಕೊಂಡಿದ್ವಿ. ಇಲ್ಲಿ ಅಟೋನಮಸ್ ಡಿಸ್ಟ್ರಿಕ್ಟ್ಸ್ ಆಗಿರ್ಬೋದು, ಅಟೋನಮಸ್ ರೀಜನ್ಸ್ಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕೇಷನನ್ನು ನಾವು ನೋಡಿದಾಗ ಅಪ್ಲೈ ಆಗೋದಿಲ್ಲ. ಇಲ್ಲಿ ಅಪ್ಲೈ ಆಗುತ್ತೆ, ಬಟ್ ಗವರ್ನರ್ ಅವರು ಒಂದು ಡಿಸಿಷನ್ ತಗೋತಾರೆ, ಅವರು ಒಂದು ಡೈರೆಕ್ಷನ್ ತಗೋತಾರೆ. ಸೊ ಇಲ್ಲಿ ಜನರಲಿ ಅಪ್ಲಿಕೇಶನ್ ಆಗೋದಿಲ್ಲ ಅನ್ನುವಂಥದ್ದಾಗಿ ನಾವು ನೋಡ್ತೇವೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, 6th ಶೆಡ್ಯೂಲಲ್ಲಿ ಹೈಯೆಸ್ಟ್ ಅಟಾನಮಿ ಇದೆ. ಡಿಗ್ರಿ ಆಫ್ ಅಟಾನಮಿ ಈಸ್ ವೆರಿ ಗ್ರೇಟರ್ ದೆನ್ 5th ಶೆಡ್ಯೂಲ್ ಅನ್ನುವಂಥದ್ದನ್ನೇ ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಪವರ್ಫುಲ್ ಬಾಡಿ ಅಂತಂದರೆ ಅಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ವಿ. ಇಲ್ಲಿ ನೋಡಿ, ಪಂಚಾಯತ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಪೆಸಾ ಆ್ಯಕ್ಟ್ ಅಂತ ನಾವೇನು ನೋಡ್ತೀವಿ, 1996 ಪೆಸಾ ಆ್ಯಕ್ಟ್ ಇದೆಯಲ್ಲ, ಇದು ಲೋಕಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ 5th ಶೆಡ್ಯೂಲಲ್ಲಿ ಇರುತ್ತೆ. 6th ಶೆಡ್ಯೂಲಲ್ಲಿ ಯಾವುದೇ ರೀತಿಯಾಗಿ ನೋಡಿಲ್ಲ. ಬಿಕಾಸ್ ಇಲ್ಲಿ ತನ್ನದೇ ಆದಂಥ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಇರೋದನ್ನು ನಾವು ಕಾಣ್ತೇವೆ. ಸೊ ಇಲ್ಲಿ ಒಂದು ಲ್ಯಾಂಡ್ ಪರ್ಸ್ಪೆಕ್ಟಿವಲ್ ಆಗಿರ್ಬೋದು ಅಥವಾ ಫಾರೆಸ್ಟ್ ಪರ್ಸ್ಪೆಕ್ಟಿವಲ್ ಆಗಿರ್ಬೋದು, ಮ್ಯಾರೇಜ್ ರಿಲೇಟೆಡ್ ಇರ್ಬೋದು, ಯಾವುದೋ ಒಂದು ಕಸ್ಟಮ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅವರ ಒಂದು ಕಲ್ಚರನ್ನು ಪ್ರಿಸರ್ವೇಷನ್ ಮಾಡುವಂಥ ಸಂದರ್ಭದಲ್ಲಿ ಹೈಯೆಸ್ಟ್ ಅಟಾನಮಿ ಇದೆ ಅಂತ ಹೇಳ್ಬೋದು. ಸೆಲ್ಫ್ ರೂಲು ಹೈಯೆಸ್ಟ್ ಇರೋದನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಸೊ ಹಾಗಾಗಿ ಇದು ಬೇಸಿಕ್ ಡಿಫ್ರೆನ್ಸು. ಇದು ಇಂಪಾರ್ಟೆಂಟ್ಲಿ ನಿಮ್ಗೆ ಗೊತ್ತಿರಬೇಕು. ಈ ಒಂದು ಪೆಸಾ ಆ್ಯಕ್ಟ್ ಅನ್ನುವಂಥದ್ದು 6th ಶೆಡ್ಯೂಲಲ್ಲಿ ಕಂಡುಬರಲ್ಲ ಬಿಕಾಸ್ ಆಫ್ ಡಿಫರೆಂಟ್ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೇಳುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಡಿಫ್ರೆನ್ಸ್ ನಿಮಗೆ ಕ್ಲಿಯರ್ ಆಗಿರಬೇಕು, ಯಾವ ಸ್ಟೇಟ್ಸಲ್ಲಿ ಕಂಡು ಬರುತ್ತೆ ಅಂತ. ಇವರು ಇವಾಗ ಯಾಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ? ಲಡಾಖ್ ರೀಜನಲ್ಲಿ ಪರ್ಟಿಕ್ಯುಲರ್ಲಿ ಇವ್ರು ಮಾಡ್ತಾ ಇರುವಂಥ ಡಿಮ್ಯಾಂಡ್ ಬೇಸಿಸ್ ಏನಿದೆ ಅಂತಂದರೆ, ಲಡಾಖ್ ರೀಜನಲ್ಲಿ ನಿಯರ್ಲಿ
95% ಟ್ರೈಬಲ್ ಪಾಪ್ಯುಲೇಷನ್ ಕಂಡು ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈವನ್ ಲ್ಯಾಂಡ್ ಓನರ್ಶಿಪ್ಗೆ ಸಂಬಂಧಪಟ್ಟಂತೆ ಒಂದು ಥ್ರೆಟ್ ಇದೆ. ಬಿಕಾಸ್ ಔಟ್ಸೈಡರ್ಸು ಬಂದು ಲ್ಯಾಂಡನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಿದೆ. ಅವರ ಒಂದು ಡಿಫ್ರೆಂಟ್ ಕಲ್ಚರ್ ಆಗಿದೆ, ಅವರ ಒಂದು ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಎಕೋ ಸೆನ್ಸಿಟಿವ್ ಏರಿಯಾಗಳಿರೋದಂಥದ್ದಾಗಲಿ, ಮತ್ತು ಟ್ರೆಡಿಷನಲ್ ಡಿಸಿಷನ್ ಮೇಕಿಂಗ್ ಬಾಡಿನೂ ಸಹ ಇದೆ, ಕೌನ್ಸಿಲ್ಸ್ಗಳು ಇದ್ದಾವೆ. ಸೊ ಇದರ ಆಧಾರದ ಮೇಲೆ ಯಾಕೆ ನಮಗೆ 6th ಶೆಡ್ಯೂಲ್ ಸ್ಟೇಟಸನ್ನು ಕೊಡಬಾರ್ದು ಅಂತ ಅವರು ಫೈಟ್ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ನೆಕ್ಸ್ಟ್ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಟ್ರೇಡ್ ಇಂಪ್ಯಾಕ್ಟ್ಸ್ ಆಫ್ ಕ್ಲೈಮೇಟ್ ಆ್ಯಕ್ಷನ್ ಫ್ಲಾಗ್ಡ್ ಆಟ್ COP30 ಅನ್ನುವಂಥದ್ದಾಗಿ ನೋಡ್ತಾ ಇದ್ದೀವಿ. COP30 ಎಲ್ಲಿ ನಡೀತಾ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಸ್ಕಷನನ್ನು ಮಾಡಿದ್ದೀವಿ. ಸೊ ಇವಾಗ ನೋಡಿ, ಪರ್ಟಿಕ್ಯುಲರ್ಲಿ ಇದು ಟ್ರೇಡ್ ಮೇಲೆ ಹೇಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಒಂದು ಇಶ್ಯೂ ಅಲ್ಲಿ ಅರೈಸ್ ಆಗಿದೆ. ಸೊ ನೀವು ಇಲ್ಲಿ ಕಾಣ್ಬೋದು, ಈ ಒಂದು COP30 ಪ್ರೆಸಿಡೆನ್ಸಿಯಿಂದ ಕೆಲವೊಂದಿಷ್ಟು ಬದಲಾವಣೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಯೂನಿಲ್ಯಾಟ್ರಲ್ ಟ್ರೇಡ್ ಅಂತ ಬಂದಾಗ ಇದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡಲಿಕ್ಕೆ ಆ್ಯನ್ಯುವಲ್ ಬೇಸಿಸ್ ಮೇಲೆ ಎವ್ರಿ ಇಯರ್ನ ಆಧಾರದ ಮೇಲೆ ಕೆಲವೊಂದಿಷ್ಟು ಪ್ಲ್ಯಾಟ್ಫಾರ್ಮ್ಸ್ಗಳಿರುತ್ತೆ, ಅಥವಾ 5 years ಟಾರ್ಗೆಟನ್ನು ಹಾಕುವಂಥದ್ದಾಗಲಿ. ಸೊ ಈ ರೀತಿಯಾಗಿ ಒಂದು ಟೈಮ್ ಲೈನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೇಜರ್ಸ್ಗಳನ್ನು ತೆಗೆದುಕೊಳ್ಳಿಕ್ಕೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವಾಗ ನೋಡಿ, ಯಾವುದೇ ಒಂದು ರಾಷ್ಟ್ರವನ್ನು ಎಕ್ಸಾಂಪಲ್ ತೆಗೆದುಕೊಂಡಾಗ ಬೇರೆ ರಾಷ್ಟ್ರದಿಂದ ಬರ್ತಕ್ಕಂತಹ ಗೂಡ್ಸ್ಗಳ ಮೇಲೆ ಕಾರ್ಬನ್ ಎಮಿಷನ್ ಇಂಟೆನ್ಸಿವ್ ಆಗಿರುವಂಥ ಗೂಡ್ಸ್ ಇದೆ, ನಾವು ಅವರ ಮೇಲೆ ಒಂದು ತೆರಿಗೆಯನ್ನು ವಿಧಿಸ್ತೇವೆ, ಟ್ಯಾಕ್ಸಸನ್ನು ಹಾಕ್ತೇವೆ, ಕಾರ್ಬನ್ ಟ್ಯಾಕ್ಸ್ ಅಂತ ಸ್ಪೆಸಿಫಿಕಲಿ ಮಾಡ್ತೀವಿ ಅಂತ ಯಾವುದಾದ್ರೂ ರಾಷ್ಟ್ರ ಮುಂದಾದಾಗ ಆ ಒಂದು ರಾಷ್ಟ್ರಗಳ ಮಧ್ಯೆ ಏನಾದರೂ ಈ ವ್ಯಾಪಾರ ಸಂಬಂಧಗಳಲ್ಲಿ ಬದಲಾವಣೆ ಆಗುತ್ತಲ್ವಾ? ಡೆಫಿನೆಟ್ಲಿ ಆಗುತ್ತೆ. ಬಿಕಾಸ್ ಇವಾಗ ನೋಡಿ, ಎಕ್ಸ್ಪೋರ್ಟರ್ಗೆ ಒಂದು ಕಾಂಪಿಟೇಟಿವ್ನೆಸ್ಸನ್ನು ಇದು ಕ್ರಿಯೇಟ್ ಮಾಡುತ್ತೆ ಅಲ್ವಾ? ಸೊ ಈ ರೀತಿಯಂಥ ನೆಗೋಷಿಯೇಷನ್ಸ್ಗಳು ಏನು ಮಾಡುತ್ತೆ ಅಂದರೆ, ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಕಾಂಪಿಟೇಷನ್ಸನ್ನು ತರುತ್ತೆ. ನಾವು ಇವತ್ತು ಕಾರ್ಬನ್ ಇಂಟೆನ್ಸಿವ್ ಆಗಿರ್ತಕ್ಕಂಥ ಗೂಡ್ಸ್ಗಳನ್ನು ಪ್ರೊವೈಡ್ ಮಾಡಬಾರ್ದು, ಗ್ಲೋಬಲ್ ಲೆವೆಲಲ್ಲಿ ನಮ್ಮ ಒಂದು ಡಿಮ್ಯಾಂಡ್ ಡಿಪ್ ಆಗುತ್ತೆ. ಇದೊಂದು ಕಾಂಪಿಟೇಟಿವ್ನೆಸ್ಸನ್ನು ಸಹ ಕ್ರಿಯೇಟ್ ಮಾಡುತ್ತೆ. ಹಾಗೂ ಕೆಲವು ರಾಷ್ಟ್ರಗಳಿಗೆ ಗ್ಲೋಬಲ್ ಲೆವೆಲಲ್ಲಿ ಇರತಕ್ಕಂಥ ಒಂದು ಮಾರ್ಕೆಟ್ ಎಕ್ಸೆಸ್ಸನ್ನು ಸಹ ರೆಡ್ಯೂಸ್ ಮಾಡುತ್ತೆ, ರೆಸ್ಟ್ರಿಕ್ಷನನ್ನು ಮಾಡುತ್ತೆ. ನಮಗೆ ಈಸಿಯಾಗಿ ಮಾರ್ಕೆಟ್ ಸಿಕ್ಕೋದಿಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು, ಡೈವರ್ಸಿಫಿಕೇಷನನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಇದು ಏನಾಗುತ್ತೆ ಅಂದರೆ, ಡೆವಲಪಿಂಗ್ ರಾಷ್ಟ್ರಗಳ ಮೇಲೆ ಒಂದು ಫಿನಾನ್ಷಿಯಲ್ ಬರ್ಡನನ್ನು ಕ್ರಿಯೇಟ್ ಮಾಡುತ್ತೆ. ಡೆವಲಪಿಂಗ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಒಂದು ಫೈನಾನ್ಷಿಯಲ್ ಬರ್ಡನು ಸಹ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ನಾವು ನೋಡ್ಬೋದು. ಸೊ ಈ ರೀತಿಯಾಗಿ ಕ್ಲೈಮೇಟ್ ಆ್ಯಕ್ಷನಲ್ಲಿ ಆಗಿರುವಂಥ ಡಿಸ್ಕಷನ್ಸ್ಗಳು ಹೇಗೆ ನಡೀತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿರತಕ್ಕಂಥ ಒಂದು ಫೈನಾನ್ಷಿಯಲ್ ಗ್ಯಾಪ್ಗೆ ಸಂಬಂಧಪಟ್ಟಂತೆಯೂ ಸಹ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಒಂದು ಟಾರ್ಗೆಟ್ 1.5 ಡಿಗ್ರಿ ಸೆಲ್ಸಿಯಸ್ ಏನಿತ್ತಲ್ಲ, ಅದರ ಬಗ್ಗೆನೂ ಒಂದು ಚರ್ಚೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಯುರೋಪಿಯನ್ ಯೂನಿಯನ್ ಇವಾಗ ಒಂದು ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮನ್ನು ತಂದಿದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎಫೆಕ್ಟಿವ್ನೆಸ್ಸನ್ನು ತೋರಿಸುವಂಥದ್ದಾಗಲಿ ಆಗಿರ್ಬೋದು. ಸೊ ಕೆಲವೊಂದಿಷ್ಟು ಎಂಬಿಷಿಯಸ್ ಪಾಲಿಸಿಗೆ ಸಂಬಂಧಿಸಿದಂಥ ಸಹ ಇವರು ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಇವರು ತೆಗೆದುಕೊಂಡಿರುವಂತಹ ಮೇಜರ್ ಡಿಸಿಷನ್ಸ್ ಅಥವಾ ಮೇಜರ್ ಕನ್ಸರ್ನ್ ಅಂತಂದರೆ, ಆ್ಯನ್ಯುವಲ್ ಬೇಸಿಸ್ ಮೇಲೆ, ಅಂದರೆ ಎವ್ರಿ ಇಯರ್ ಬೇಸಿಸ್ ಮೇಲೆ ಒಂದು ಡೈಲಾಗನ್ನು ಮಾಡುವಂಥದ್ದು, ಪರ್ಟಿಕ್ಯುಲರ್ಲಿ ಒಂದು ಟ್ರೇಡ್ ರೆಸ್ಟ್ರಿಕ್ಷನ್ಗೆ ಸಂಬಂಧಪಟ್ಟಂತೆ ಯೂನಿಲ್ಯಾಟ್ರಲ್ ಮೇಜರ್ಸನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ಮಾಡೋದು. ಅಂದರೆ ಒಂದು ರಾಷ್ಟ್ರ ಹೇಗೆ ಒಂದು ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ರೆಸ್ಟ್ರಿಕ್ಷನ್ ಹಾಕುತ್ತೆ, ಯಾವ ರೀತಿಯಂಥ ಪಾಲಿಸೀಸನ್ನು ತರುತ್ತೆ ಅಂತ. ಅದಾದ ಮೇಲೆ 2026 ಮತ್ತು 27, ಸೊ ಈ ಒಂದು ಸಂದರ್ಭದಲ್ಲಿ ಟ್ರೇಡ್ ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಒಂದು ನೆಕ್ಸಸ್ಸನ್ನು ಸಹ ತರಬೇಕು, ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ಒಂದು ನೆಕ್ಸಸ್ಸನ್ನು ತರಬೇಕು ಅಂತ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹಾಗೂ ಗ್ಲೋಬಲ್ ಲೆವೆಲಲ್ಲಿ 2022 ಹೊತ್ತಿಗೆ ಪರ್ಟಿಕ್ಯುಲರ್ಲಿ ಈ ಒಂದು ಟ್ರೇಡ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ಗ್ಲೋಬಲ್ ಲೆವೆಲಲ್ಲಿ ಸ್ಟಾಕ್ ಟೇಕನ್ನು ತರಬೇಕು ಅನ್ನುವಂಥದ್ದು ಸಹ, ಅಂದರೆ ಏನಿದೆ ಸ್ಥಿತಿಗತಿಯನ್ನು ಡಿಸ್ಕಷನ್ ಮಾಡುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಹಾಗೂ ಕ್ರಾಸ್ ಬಾರ್ಡರಿಂದ ಏನು ಇಂಪ್ಯಾಕ್ಟ್ ಆಗಿದೆ ಅಂತಲೂ ಸಹ ಕ್ಲೈಮೇಟ್ ಸಂಬಂಧಪಟ್ಟಂತೆ ಪಾಲಿಸೀಸ್ಗಳಲ್ಲಿ ಏನು ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತೆ. ಸೊ ಪರ್ಟಿಕ್ಯುಲರ್ ಒಂದು ಡಿಸ್ಕಷನ್ ಕ್ರಾಸ್ ಬಾರ್ಡರ್ ರಿಲೇಟೆಡ್ ಇರುವಂತೆ ಹೇಗೆ ಒಂದು ಕ್ಲೈಮೇಟ್ ಪಾಲಿಸಿ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಇವಾಗ ನೋಡಿ, ಯುರೋಪಿಯನ್ ಯೂನಿಯನ್ನೇ ಬದಲಾವಣೆಯನ್ನು ಮಾಡ್ತಾ ಇದೆ, ಅಥವಾ ಅವರು ಹೇಗೆ ಕಾರ್ಬನ್ ಮೆಕ್ಯಾನಿಸಮ್ಗೆ ತಂದಿದ್ದಾರಲ್ಲ, ಸೊ ಇದರಿಂದ ಯಾವ ರೀತಿಯಂಥ ಪಾಲಿಸೀಸ್ ಮೇಲೆ ಇನ್ಫ್ಲೂಯೆನ್ಸನ್ನು ಮಾಡುತ್ತೆ ಅಂತ ಹೇಳ್ಬೋದು. ಒಂದು ರಾಷ್ಟ್ರದ ಡಿಸ್ಕಷನನ್ನು ಇಲ್ಲಿ ಗಮನಿಸ್ತಾ ಇದ್ದಾರೆ. ಆ್ಯನ್ಯುವಲ್ ಬೇಸಿಸ್ ಮೇಲೆ ಇವಾಗ ಮಾಡುವಂತಹ ಈ ಒಂದು ಡೈಲಾಗ್ ನಡಿನಲ್ಲಿ ಇವಾಗ ಡೆವಲಪಿಂಗ್ ನೇಷನ್ಸ್ಗಳಿಗೆ ಸಾಕಷ್ಟು ತೊಂದರೆಗಳಿರುತ್ತೆ. ಕ್ರಾಸ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಆಗಿರ್ಬೋದು, ಅಥವಾ ಈಗ ಕಾರ್ಬನ್ ಟ್ಯಾರಿಫ್ ಆಗಿರ್ಬೋದು, ಗ್ರೀನ್ ಸಬ್ಸಿಡೀಸ್ ಅಂತ ಇರುತ್ತೆ, ಡಿಫಾರೆಸ್ಟೇಷನ್, ಈ ರೀತಿಯಂಥ ಇಶ್ಯೂಸ್ಗಳಿರುತ್ತಲ್ಲ, ಎಲ್ಲವನ್ನು ಅಡ್ರೆಸ್ ಮಾಡಲಿಕ್ಕೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಸಹಕಾರಿಯಾಗುತ್ತೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಆ್ಯನ್ಯುವಲ್ ಪ್ಲ್ಯಾಟ್ಫಾರ್ಮ್ ಏನಂತಂದರೆ ಗ್ರೀನ್ ಪ್ರೊಟೆಕ್ಷನಿಸಮ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ. ಬಟ್ ಇಲ್ಲಿ ಡೆವಲಪಿಂಗ್ ನೇಷನ್ಸ್ಗಳಿಗೆ ಡೆಫಿನೆಟ್ಲಿ ಇದೊಂದು ಹಾರ್ಮನ್ನು ಕ್ರಿಯೇಟ್ ಮಾಡುತ್ತೆ ಅಂತ ನಾವು ನೋಡ್ಬೋದು. ಬಟ್ ಈ ಒಂದು ಡೈಲಾಗ್ನ ಮುಖಾಂತರ ಒಂದು ಫೇರ್ನೆಸ್ಸನ್ನು ತರಲಿಕ್ಕೆ ಸಹಕಾರಿ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಗ್ಲೋಬಲ್ ಲೆವೆಲಲ್ಲಿರುವಂಥ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಇವಾಗ WTO ಆಗಿರ್ಬೋದು, ಫೇರ್ನೆಸ್ ಟ್ರಾನ್ಸ್ಪರೆನ್ಸಿನ ತರಲಿಕ್ಕೆ ಇದು ಸಹಕಾರಿ ಆಗುತ್ತೆ. ಹಾಗೆ ಇವಾಗ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗೂ ಸಹ ಏನಾದರೂ ಕಾಂಪೆನ್ಸೇಷನ್ ಕೊಡುವಂಥ ಸಂದರ್ಭದಲ್ಲಿ ಇದು ಸಹಕಾರಿ ಆಗುತ್ತೆ ಅನ್ನೋಂಥದ್ದನ್ನು ಗಮನ ಹರಿಸ್ಬೋದು. ಅಗೇನ್ ರೌಂಡ್ ಟೇಬಲ್ಗೆ ಸಂಬಂಧಪಟ್ಟಂತೆ ಒಂದು ಟ್ರೇಡ್ ಕ್ಲೈಮೇಟ್ ನೆಕ್ಸಸ್ಸನ್ನು ನಾವು ಗಮನ ಹರಿಸಿದಾಗ, ಸೊ ಇಲ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂತಹ
ಕ್ಲೈಮೇಟ್ ಇನ್ಸ್ಟಿಟ್ಯೂಷನ್ಸ್ಗಳು, ಇವಾಗ ಕಾಪ್ ಅಂತ ನೋಡಿದ್ವಿ, WTO ಆಗಿರ್ಬೋದು, IMF ಆಗಿರ್ಬೋದು, ಇವುಗಳೆಲ್ಲನೂ ಸಹ ಒಂದು ಪಾರ್ಟಿಸಿಪೇಷನ್ ಟುಗೆದರ್ ಆಗಿ ಇವಾಗ ಏನಿದೆ, ಫಾರ್ ಎಕ್ಸಾಂಪಲ್ ಯಾವ ಸೆಕ್ಟರ್ಗೆ ಇದು ಇಂಪ್ಯಾಕ್ಟನ್ನು ಮಾಡುತ್ತೆ. ಇವಾಗ ನೋಡಿ MSMEಸ್ಗೆ ಇದೇನಾದರೂ ಇಂಪ್ಯಾಕ್ಟ್ ಮಾಡ್ತಾ ಇದ್ರೆ, ಯಾಕೆಂದರೆ ಒಂದು ರಾಷ್ಟ್ರದ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದಲ್ಲ MSMEಸ್ಗೆ ಸಂಬಂಧಪಟ್ಟಂತೆ. ಇವಾಗ ಕಾರ್ಬನ್ ರಿಲೇಟೆಡ್ ಇರುವಂಥ ಒಂದು ಟ್ಯಾಕ್ಸ್ ಆಗಿರ್ಬೋದು, ಇವೆಲ್ಲನೂ ಸಹ ಒಂದು ವೇಳೆ ಇಂಪ್ಯಾಕ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಗೆ ಹೈಲೈಟ್ ಮಾಡ್ಬೋದು ಅಥವಾ ಹೇಗೆ ಇದನ್ನು ರಿಸಾಲ್ವ್ ಮಾಡ್ಬೋದು ಅಂತ, ಕಾರ್ಬನ್ ಲೀಕೇಜ್ ಈ ರೀತಿಯಂಥ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಗ್ಲೋಬಲ್ ಪ್ಲಾಟ್ಫಾರ್ಮ್ಗಳ ಒಂದು ನೆಕ್ಸಸ್ ಇಂಪಾರ್ಟೆಂಟು. ಅಂದರೆ ಫ್ರೀ ಆ್ಯಂಡ್ ಫೇರ್ ಟ್ರೇಡ್ ಸಿಸ್ಟಮನ್ನು ತರಬೇಕು ಗ್ಲೋಬಲ್ ಲೆವೆಲ್ ಎನ್ನುವಂಥದ್ದಾಗಿ ನೋಡ್ಬೋದು. ಈವನ್ ಗ್ಲೋಬಲ್ ಸ್ಟಾಕ್ ಟೇಕ್ ಅನ್ನುವಂಥದ್ದಾಗಿ 2028ರಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಒಂದು 5 ವರ್ಷ ಅಂದರೆ ಯಾವ ರೀತಿಯಾಗಿ ಕ್ಲೈಮೇಟ್ ಪರ್ಫಾರ್ಮೆನ್ಸ್ ಆಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಸೊ ಇದನ್ನು ಪ್ಯಾರಿಸ್ ಅಗ್ರಿಮೆಂಟ್ ಆರ್ಟಿಕಲ್ 14 ಅಡಿಯಲ್ಲಿ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಕ್ಲೈಮೇಟ್ ಆ್ಯಕ್ಷನ್ಗೆ ಸಂಬಂಧಿಸಿದಂತೆ ನಾವು ಎಷ್ಟರ ಮಟ್ಟಿಗೆ, ಇವಾಗ ನೋಡಿ ಎಕ್ಸ್ಪೋರ್ಟ್ ರಿಲೇಟೆಡ್ ಇರತಕ್ಕಂಥ ರಿಸ್ಟ್ರಿಕ್ಷನ್ ಆಗುತ್ತೆ ಅಂತ ನಾವು ನೋಡಿದ್ವಲ್ಲ, ಎಕ್ಸ್ಪೋರ್ಟ್ ಎಷ್ಟರ ಮಟ್ಟಿಗೆ ಲಾಸ್ ಆಗಿದೆ, ಯಾವ ರೀತಿಯಾಗಿ ಇವೆಲ್ಲವನ್ನು ಫಾಲೋ ಮಾಡೋದ್ರ ಮುಖಾಂತರ, ಅಂದರೆ ಇವಾಗ ಗ್ರೀನ್ ಪ್ರೊಟೆಕ್ಷನಿಸಮ್ ಸಂಬಂಧಪಟ್ಟಂತೆ ಇರ್ಬೋದು, ಅವಾಗ ಎಮಿಷನ್ ಸರ್ಟಿಫಿಕೇಷನ್ಸು, ಇವುಗಳನ್ನೆಲ್ಲ ನಾವು ಫಾಲೋ ಮಾಡೋದ್ರಿಂದ ಎಷ್ಟರ ಮಟ್ಟಿಗೆ ಎಕ್ಸ್ಪೋರ್ಟ್ ಲಾಸ್ ಆಗಿದೆ, ಎಷ್ಟರ ಮಟ್ಟಿಗೆ ಇದು ಜಾಬ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ. ಎಕ್ಸ್ಪೋರ್ಟ್ ಲಾಸ್ ಆಗಿರುತ್ತೆ, ಹಾಗೂ ಇದು ಕಾಂಪಿಟೇಟಿವ್ನೆಸ್ ಬಿಲ್ಡ್ ಮಾಡೋದ್ರಿಂದ ಜಾಬು ಸಹ ಲಾಸ್ ಆಗುತ್ತೆ. ಇವೆಲ್ಲವನ್ನು ನೋಡಿದಾಗ ಮತ್ತು ಗ್ಲೋಬಲ್ ಲೆವೆಲಲ್ಲೂ ಸಹ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ ಡಿಸ್ರಪ್ಷನ್ ಆಗುತ್ತೆ. ಓಕೆ, ಡೆಫಿನೆಟ್ಲಿ ಇಲ್ಲಿ ಕಂಟ್ರಿಗೆ ಒಂದು ಲಾಸ್ ಆಗುತ್ತೆ. ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ 2028ರಲ್ಲಿ ಒಂದು ಗ್ಲೋಬಲ್ ಸ್ಟಾಕ್ ಟೇಕ್ ಬಗ್ಗೆ ಇವರು ಡಿಸ್ಕಷನನ್ನು ಮಾಡಿದ್ದಾರೆ. ಅಗೇನ್ ಇವಾಗ ಕ್ರಾಸ್ ಬಾರ್ಡರ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಇಲ್ಲಿ ಪರ್ಟಿಕ್ಯುಲರ್ಲಿ ಟ್ರೇಡ್, ಎನರ್ಜಿ, ಅಗ್ರಿಕಲ್ಚರ್ ಇವೆಲ್ಲ ಹೇಗೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಇವಾಗ ನೋಡಿ, ಒಂದು ರಾಷ್ಟ್ರಕ್ಕೆ ಬೇಕಾಗ್ತಕ್ಕಂತಹ ಇಂಪಾರ್ಟೆಂಟ್ ರಿಸೋರ್ಸಸ್ಗಳಿಗೆ ಎಷ್ಟು ಮಟ್ಟಿಗೆ ಇದು ಮೀಟ್ ಮಾಡುತ್ತೆ, ಅಥವಾ ಹೇಗೆ ಒಂದು ಕಂಟ್ರಿ ರೆಸ್ಪಾನ್ಸಿಬಲ್ ಆಗಿ ಕಂಪೆನ್ಸೇಷನ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡುತ್ತೆ, ಅಥವಾ ಕ್ಲೈಮೇಟ್ಗೆ ಸಂಬಂಧಪಟ್ಟಂತೆ ಹೇಗೆ ಒಂದು ಟ್ರಾನ್ಸಿಷನನ್ನು ತರುತ್ತೆ, ಬೇರೆ ರಾಷ್ಟ್ರದೊಂದಿಗೆ ಎಷ್ಟು ಮಟ್ಟಿಗೆ ಒಂದು ಟ್ರಾನ್ಸ್ಪರೆನ್ಸಿನ ಎನ್ಶೋರ್ ಮಾಡುತ್ತೆ, ಇವೆಲ್ಲವೂ ಅತಿ ಮುಖ್ಯವಾದಂತಹ ಕ್ವಶನ್ಗಳೇ ಇಲ್ಲಿ. ಕ್ರಾಸ್ ಬಾರ್ಡರ್ ಕ್ಲೈಮೇಟ್ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ನೋಡೋದ್ರಲ್ಲಿ, ಅಥವಾ ಈ ಒಂದು ಬಾರ್ಡರ್ ರಿಲೇಟೆಡ್ ಇರ್ತಕ್ಕಂಥ ಟ್ರಾನ್ಸ್ಪರೆನ್ಸಿ ಅಥವಾ ಟ್ರಾನ್ಸಿಷನ್ ಎಷ್ಟರ ಮಟ್ಟಿಗಿದೆ, ನಾವು ಹೋಲಿಸ್ಟಿಕ್ ಆಗಿ ಒಂದು ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಇಂಪ್ಯಾಕ್ಟ್ ಮೇಲೆ ಕನ್ಸಿಡರ್ ಮಾಡ್ತೀವ. ಇವಾಗ ನೋಡಿ, ಒಂದು ಎಕ್ಸಾಂಪಲ್ ತೆಗೆದುಕೊಂಡಾಗ ಯುರೋಪಿಯನ್ ಯೂನಿಯನ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತ ಏನು ಹೇಳ್ತೀವಿ, ಸೊ ಇವರು ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ನಮ್ಮ ದೇಶದ ಯಾವ ಒಂದು ಸೆಕ್ಟರ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಲ್ವಾ, ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕು. ಅವರೇನೋ ಒಂದು ಮೆಕ್ಯಾನಿಸಮನ್ನು ತಂದಿದ್ದಾರೆ. ಇವಾಗ ನಾವು ಸ್ಟೀಲನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದಾಗ ಹೇಗೆ ಇದು ನಮ್ಮ ಒಂದು ರೆವಿನ್ಯೂ ಎಫೆಕ್ಟ್ ಆಗುತ್ತೆ. ನಾವು ಇವಾಗ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಒಂದು ಸೆಕ್ಟರ್ಗೆ ಏನಾದರೂ ಇಂಪ್ಯಾಕ್ಟ್ ಆದರೆ ಆಟೋಮೆಟಿಕ್ಲಿ ನಮ್ಮ ಒಂದು ಆರ್ಥಿಕತೆ ಮೇಲೆ ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡುತ್ತಲ್ಲ. ಸೊ ಕ್ರಾಸ್ ಬಾರ್ಡರ್ ಮೆಕ್ಯಾನಿಸಮಲ್ಲಿ ನಾವು ಎಷ್ಟರ ಮಟ್ಟಿಗೆ ಒಂದು ಯೂನಿಟಿಯನ್ನು ತಂದಿದ್ದೀವಿ, ಅಂದರೆ ಎಕನಾಮಿಕ್ ಆಸ್ಪೆಕ್ಟ್ ಮತ್ತು ಕ್ಲೈಮೇಟ್ ಆಸ್ಪೆಕ್ಟನ್ನು ಅಥವಾ ಎನರ್ಜಿ ಟ್ರಾನ್ಸಿಷನ್ ಸೆಕ್ಟರ್ ವೈಸ್ ಕನ್ಸಿಡರೇಷನ್ ಎಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕು ಅಂತ ನೋಡ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೆ ಕ್ಲೈಮೇಟ್ಗೆ ಸಂಬಂಧಪಟ್ಟಂಥ ಏನು ಇಶ್ಯೂಸ್ ಇದೆಯಲ್ಲ, ಇದು ಮೇನ್ಸ್ ಆಸ್ಪೆಕ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಟ್ರೇಡ್ ಹಾಗೂ ಕ್ಲೈಮೇಟ್ ಆ್ಯಕ್ಷನ್ ಇದರ ಆಧಾರದ ಮೇಲೆ ಹೇಗೆ ನಾವು ಒಂದು ಕೊಲ್ಯಾಬ್ರೇಷನನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು, ಅದರಲ್ಲೂ ಇವಾಗ COP30 ಪ್ಲ್ಯಾಟ್ಫಾರ್ಮ್ ಹೇಗೆ ಒಂದು ಕನ್ಸಿಡರೇಷನನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಇನ್ನು ಮುಂದಿನ ಹಂತದಲ್ಲಿ ದ ಲೋವರ್ ಜುಡಿಷರಿ ಲಿಟಿಗೇಷನ್ ಪೆಂಡೆನ್ಸಿ ಸ್ಟ್ಯಾಗ್ನೇಷನ್ ಅನ್ನುವಂಥ ಇಶ್ಯೂನ ಕಾಣ್ಬೋದು. GS ಪೇಪರ್ 2 ನಡಿನಲ್ಲಿ ಪೊಲಿಟಿಗೆ ಸಂಬಂಧಪಟ್ಟಂತಹ ಈ ಒಂದು ಇಶ್ಯೂ ನಮಗೆ ಬಹುಮುಖ್ಯವಾಗಿ ಜುಡಿಷರಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಏನಿದೆ ಅಂತ ಆಥರ್ ಅವರು ಹೇಳ್ತಾ ಇರುವಂಥದ್ದು, ಯಾವ ರೀತಿಯಂಥ ಲೂಪ್ ಹೋಲ್ಸ್ಗಳಿದ್ದಾವೆ, ಯಾಕೆ ನಾವು ಒಂದು ಸ್ಟ್ಯಾಗ್ನೇಷನನ್ನು ಕಾಣ್ತಾ ಇದ್ದೀವಿ, ಪೆಂಡೆನ್ಸಿ ಆಗಿರ್ಬೋದು, ಲಿಟಿಗೇಷನ್ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿದೆ ಅಂತ ಸಜೆಷನನ್ನು ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಇವರು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಪೆಂಡೆನ್ಸಿ ಇದೆ, 4.69 ಕ್ರೋರಷ್ಟು ಕೇಸಸ್ಗಳು ಪೆಂಡಿಂಗ್ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಇಷ್ಟೊಂದು ಪೆಂಡೆನ್ಸಿ ಇದೆ. ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ನಮ್ಮೊಂದು ಜುಡಿಷರಿ ಸಿಸ್ಟಮ್ ಎಷ್ಟೊಂದು ಓವರ್ಲೋಡೆಡ್ ಆಗಿದೆ ಅಂತ. ಸೊ ಇಲ್ಲಿ ಒಂದು ಜಸ್ಟಿಸ್ ಅನ್ನುವಂಥದ್ದು ತುಂಬ ಡಿಲೇ ಆಗ್ತಾ ಇದೆ. ಇದು ಬೇರೆ ಬೇರೆ ರೀತಿಯಾದಂಥ ಇಶ್ಯೂಸನ್ನು ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಪಬ್ಲಿಕ್ಕಲ್ಲಿರುವಂಥ ಒಂದು ನಂಬಿಕೆನೂ ಸಹ ಇದು ಕಳೆದುಕೊಳ್ಳುತ್ತೆ ಅಲ್ವಾ, ಪಬ್ಲಿಕ್ ಟ್ರಸ್ಟ್ನ ಒಂದು ಕ್ವಶನ್ ಮಾರ್ಕನ್ನು ಸಹ ಇದು ಕ್ರಿಯೇಟ್ ಮಾಡ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇವಾಗ ಸ್ಟ್ಯಾಗ್ನೇಷನನ್ನು ಕ್ರಿಯೇಟ್ ಮಾಡಿದೆ. ಎಲ್ಲಿ ಸಬಾರ್ಡಿನೇಟ್ ಜುಡಿಷರಿ ಸಿಸ್ಟಮಲ್ಲಿ ಒಂದು ಸ್ಟ್ಯಾಗ್ನೇಷನ್ ಕ್ರಿಯೇಟ್ ಮಾಡಿದೆ. ಬಿಕಾಸ್ ಅಲ್ಲಿರತಕ್ಕಂಥ ಒಂದು ಮ್ಯಾನ್ ಪವರ್ ಇಲ್ಲದೆ ಇರ್ಬೋದು. ಸೊ ಮ್ಯಾನ್ ಪವರ್ ಒಂದು ಕೊರತೆಯಿಂದ ಆಗಿರ್ಬೋದು, ಲ್ಯಾಕ್ ಆಫ್ ಮ್ಯಾನ್ ಪವರ್ ಅಂತ ಹೇಳ್ಬೋದು. ಮ್ಯಾನೇಜ್ಮೆಂಟಲ್ಲೂ ಸಹ ಸ್ವಲ್ಪ ಒಂದು ಔಟ್ಡೇಟೆಡ್ ಕಂಡೀಷನ್ಸನ್ನು ನಾವು ನೋಡ್ತಾ ಇದ್ದೀವಿ. ಅಪ್ಡೇಟೆಡ್ ಆಗಿರುವಂಥದ್ದನ್ನು ನೋಡ್ತಾ ಇಲ್ಲ. ಟೆಕ್ನಾಲಜಿನ ಅಳವಡಿಸ್ಕೊಳೋದಾಗಲಿ ಅಥವಾ ಇಮಿಡಿಯೇಟಾಗಿ ಯಾವ ಕೇಸನ್ನು ತೆಗೆದುಕೊಳ್ಬೇಕು, ಇದಕ್ಕೆಲ್ಲ ರಿಸೋರ್ಸಸ್ಗಳ ಒಂದು ಅವಶ್ಯಕತೆ ಇದೆ. ಅದನ್ನು ನಾವು ಇಲ್ಲಿ ನೋಡ್ಬೋದು. ಜೊತೆಗೆ ಇವಾಗ ಸಬಾರ್ಡಿನೇಟ್ ಜುಡಿಷರಿ ಅಂತ ಬಂದಾಗ ಎಕ್ಸೆಸಿವ್ ಆಗಿ ಮಿನಿಸ್ಟರ್ಸ್ಗಳ ಒಂದು ಪಾರ್ಟಿಸಿಪೇಷನ್ನು ಸಹ ಇವರು ಒತ್ತಿ ಹೇಳ್ತಾ ಇದ್ದಾರೆ. ಸೊ ಮಿನಿಸ್ಟರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪಾರ್ಟಿಸಿಪೇಷನ್ ಎನ್ಹ್ಯಾನ್ಸ್ ಆಗಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಕೇಸಸ್ಗಳನ್ನು ಕರೆಯುವಂಥದ್ದಾಗಲಿ, ಸಮ್ಮಾನ್ ಮಾಡೋಂಥದ್ದಾಗಲಿ, ಇವೆಲ್ಲವೂ ಸಹ ಪ್ರಾಪರಾಗಿ ಆಗಬೇಕು. ಬಿಕಾಸ್ ರೆಕಾರ್ಡಿಂಗು ಸಹ ಇಂಪಾರ್ಟೆಂಟ್ ಆಗುತ್ತೆ. ಅದರ ಆಧಾರದ ಮೇಲೆ ಕೆಲವೊಂದಿಷ್ಟು ಎಕ್ಸಾಂಪಲ್ನೂ ಸಹ ಇವರು ಕೊಡ್ತಾ ಇದ್ದಾರೆ, ಹೇಗೆ ಒಂದು ರೆಕಾರ್ಡಿಂಗ್ ಸಿಸ್ಟಮ್ ಆಗುತ್ತೆ ಅವನ್ನೆಲ್ಲ.
ಸೊ ಸಜೆಷನ್ ಏನು ಕೊಡ್ತಾ ಇದ್ದಾರೆ, ಜನರಲಿ ಒಂದು ಮ್ಯಾನೇಜ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಶೆಡ್ಯೂಲಿಂಗ್ ಆಗಿರ್ಬೋದು, ಫೈಲಿಂಗ್ ಆಗಿರ್ಬೋದು, ಇವೆಲ್ಲ ಮೈಕ್ರೋ ಲೆವೆಲಲ್ಲಿ ಮ್ಯಾನೇಜ್ಮೆಂಟ್ ಏನಿರ್ತಾರೆ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಪರ್ಟಿಕ್ಯುಲರ್ಲಿ ಒಂದು ಜುಡಿಷಿಯಲ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಒಂದು ಅಪಾಯಿಂಟ್ಮೆಂಟನ್ನು ಮಾಡುವಂಥದ್ದಾಗಲಿ, ಡಿಸ್ಟಿಕ್ ಕೋರ್ಟಲ್ಲೂ ಸಹ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದಾಗಲಿ, ಹೇಗೆ ಪ್ರತಿಯೊಂದು ಕೇಸಸ್ಗೆ ಸಂಬಂಧಪಟ್ಟಂಥ ಶೆಡ್ಯೂಲಿಂಗ್, ಸಮೋನಿಂಗ್ ಇವೆಲ್ಲ ನಡಿಬೇಕು ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಕ್ವಾಲಿಟಿ ವೈಸ್ ಜುಡಿಷಿಯಲ್ ಆಫೀಸರ್ಸ್ಗಳನ್ನು ಸಹ ನಾವಿಲ್ಲಿ ತರಬೇಕು, ಅವುಗಳಿಗೆ ಸಂಬಂಧಪಟ್ಟಂಥ ಒಂದು ರಿಕ್ರೂಟ್ಮೆಂಟ್ ಪ್ರೊಸೀಜರನ್ನು ಸಹ ಮಾಡಬೇಕು ಅನ್ನುವಂಥದ್ದಾಗಿ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಪ್ರಪ್ರಥಮವಾಗಿ ನಾವಿಲ್ಲಿ ನೋಡಬೇಕಾಗಿರೋದು ಅಂತಂದರೆ ಇಲ್ಲಿ ಏನು ಇಶ್ಯೂಸ್ ಇದೆ, ಪೆಂಡೆನ್ಸಿ ಆಗಿದೆ, ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮ್ಯಾನ್ ಪವರ್ ಇಂಪಾರ್ಟೆಂಟ್ ಅಲ್ಲ, ಅವೆಲ್ಲ ಒಂದು ಇಶ್ಯೂಸನ್ನು ರಿಸಾಲ್ವ್ ಮಾಡಲಿಕ್ಕೆ ಪುವರ್ ಕ್ವಾಲಿಟಿ ಅಥವಾ ಮಿಸ್ ಅಪ್ಲಿಕೇಶನ್ಸ್ಗಳು ಇರುತ್ತೆ ಕೆಲವೊಂದು ಸರ್ತಿ, ಇವುಗಳನ್ನೆಲ್ಲ ಸಹ ಕನ್ಸಿಡರ್ ಮಾಡಬೇಕು ಅನ್ನೋಂಥದ್ದಾಗಿ. ಇವಾಗ ನೋಡಿ, ಜುಡಿಷಿಯಲ್ ಆಫೀಸರ್ಸ್ ಅಂತ ಬಂದಾಗ ಕ್ವಾಲಿಟಿ ವೈಸ್ ಜುಡಿಷಿಯಲ್ ಆಫೀಸರ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ವೈ? ಬಿಕಾಸ್ ಇವಾಗ ಸರಿಯಾದಂತಹ ಒಂದು ಲಿಟಿಗೇಷನ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಹ್ಯೂಮನ್ ರಿಸೋರ್ಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಆ ಒಂದು ಸಂದರ್ಭದಲ್ಲಿ ಕ್ವಾಲಿಟಿ ವೈಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮ್ಯಾಂಡೇಟರಿಲಿ ಒಂದು ಪ್ರೀ ಸರ್ವಿಸ್ ಇಂಟರ್ನ್ಶಿಪ್ ಕೋರ್ಸಸನ್ನು ಮಾಡುವಂಥದ್ದಾಗಲಿ, ಅಂದರೆ ಹೈಕೋರ್ಟ್ ಲೆವೆಲಲ್ಲಿ, ಟ್ರಯಲ್ ಕೋರ್ಟ್ ನಡಿನಲ್ಲಿ ಅವ್ರು ಮಾಡೋದ್ರಿಂದ ಸರಿಯಾದಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಬರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಅವರು ಒಂದು ಕೇಸಸ್ಗೆ ಸಹ ಎಕ್ಸ್ಪೋಜರ್ ಆಗಬೇಕು. ಕ್ವಾಲಿಟಿ ವೈಸ್ ಜುಡಿಷಿಯರಿ ಮೆಂಬರ್ಸ್ಗಳು ಇರೋದ್ರಿಂದ ಅವರು ಹೇಗೆ ಒಂದು ಕೇಸನ್ನು ಮ್ಯಾನೇಜ್ ಮಾಡೋದಾಗಲಿ, ಕ್ಲೈಂಟ್ ಲಾಯರ್ ಇಂಟ್ರಾಕ್ಷನ್ಸ್ ಹೆಂಗಿರಬೇಕು, ಇವೆಲ್ಲನೂ ಸಹ ಕಲಿತಾರೆ, ಎಕ್ಸ್ಪ್ಲೋಸನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿರುವಂಥ ಪ್ರಾಕ್ಟೀಸನ್ನು ಸಹ ಇವರು ಎಂಫಸಿಸ್ ಮಾಡೋ ಪ್ರಕಾರ ಒಂದು ಫ್ರಾನ್ಸ್ ಆಗಿರ್ಬೋದು ಅಥವಾ ಜರ್ಮನ್ ಆಗಿರ್ಬೋದು. ಸೊ ಇಲ್ಲಿನೂ ಸಹ ಹೇಗೆ ಒಂದು ಜುಡಿಷಿಯಲ್ ಸಂಬಂಧಪಟ್ಟಂತೆ ಕ್ಲರ್ಕ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ ಅವರು ಆಫೀಸನ್ನು ಬರೋಕ್ಕಿಂತ ಮುಂಚೆ, ಅದೇ ರೀತಿ ಮಾಡೆಲ್ಸನ್ನು ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ದ ಪ್ರೊಸೀಜರಲ್ ಲಾ ಏನಿದೆಯಲ್ಲ, ಆ ಒಂದು ಲಾನಿಂದಾಗಿ ನಾವು ಕೇಸ್ ಪೆಂಡೆನ್ಸಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅಲ್ವಾ. ಸೊ ಈ ಒಂದು ಹಂತದಲ್ಲಿ ನಾವು ನೋಡಬೇಕಂತಂದರೆ ನಾವು ಹೇಗೆ ಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡಬೇಕು, ಹೈಯರ್ ಜುಡಿಷಿಯರಿರ್ತಕ್ಕಂಥ ಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡುವಂಥದ್ದಾಗಲಿ. ಸೊ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಆಥರ್ ಅವ್ರು ಕೊಡ್ತಾ ಇರೋದು ಅಂತಂದರೆ ಸ್ಪೆಷಲ್ ಲೀವ್ ಪಿಟಿಷನ್ಸನ್ನು ಕೊಡುವಂಥದ್ದಾಗಲಿ, ಅಥವಾ ಟೈಮ್ ಬಾಂಡ್. ಟೈಮ್ ಬಾಂಡ್ ಈ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಮುಗಿಸ್ಬೇಕು, ಟೈಮ್ ಬಾಂಡ್ ಮ್ಯಾನರ್ನ ಆಧಾರದ ಮೇಲೆ. ಅಥವಾ ಸಮ್ಟೈಮ್ಸ್ ದೇ ಕ್ಯಾನ್ ಗೋ ಫಾರ್ ವರ್ಚುವಲ್ ಹಿಯರಿಂಗ್ ಅಲ್ವಾ, ಆನ್ಲೈನ್ ಮುಖಾಂತರ ಹಿಯರಿಂಗನ್ನು ಮಾಡೋದ್ರ ಮುಖಾಂತರ ಈಸಿಯಾಗಿ ಒಂದು ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ಸಾಕಷ್ಟು ಪೆಂಡೆನ್ಸಿಯನ್ನು ನಾವು ರಿಡ್ಯೂಸ್ ಮಾಡ್ಬೋದು. AI ಬೇಸ್ಡ್ ಟ್ರ್ಯಾಕಿಂಗನ್ನು ಮಾಡೋದ್ರ ಮುಖಾಂತರನೂ ಸಹ ಕೇಸ್ ತುಂಬ ಏಜ್ ಆಗ್ತಾ ಇರುವಂಥದ್ದಾಗಲಿ, ಅಂದರೆ ತುಂಬ ಟೈಮ್ ಅವರು ಟ್ರಯಲಲ್ಲಿ ಇರುವಂಥದ್ದು, ಇವುಗಳನ್ನೆಲ್ಲ ಸಹ ನಾವು ರಿಮೂವ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಇಲ್ಲಿ ನೋಡಿ, ಡಿಜಿಟಲ್ ಕೋರ್ಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಅಂದರೆ ಪ್ರೊಸೆಸನ್ನು ಸಿಂಪ್ಲಿಫಿಕೇಶನ್ ಮಾಡುವಂಥದ್ದಾಗಲಿ, ನಾವು ಕ್ವಾಲಿಟಿ ವೈಸ್ ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ನೋಡಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಕ್ಯಾಡರ್ಸ್ಗಳನ್ನು ಹಾಕೋದ್ರ ಮುಖಾಂತರನೂ ಸಹ ಕೋರ್ಟ್ಗಳ ಒಂದು ಕ್ಲರ್ಕ್ ಆಗಿರ್ಬೋದು, ಈ ರೀತಿಯಾಗಿ ಒಂದು ಜಡ್ಜಸ್ಗಳಿಗೆ ಅಸಿಸ್ಟೆಂಟ್ ಮಾಡತಕ್ಕಂಥ ಹ್ಯೂಮನ್ ಪವರನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅನ್ನೋಂಥದ್ದಾಗಿ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಕೇಸ್ ಮ್ಯಾನೇಜ್ಮೆಂಟ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರೀಮ್ ಲೈನನ್ನು ಮಾಡಬೇಕು ಅಂತ ಇವರು ಸಜೆಷನ್ ಮಾಡ್ತಾ ಇದ್ದಾರೆ. ಟೈಮ್ ಬಾಂಡ್ ಮ್ಯಾನರ್ ಮೇಲೆ ಈ ಒಂದು ಕೇಸ್ ಪೆಂಡೆನ್ಸಿ ಏನಿದೆಯಲ್ಲ, ಇವುಗಳನ್ನೆಲ್ಲನೂ ಸಹ ನಾವು ರೆಡ್ಯೂಸ್ ಮಾಡ್ಬೋದು ಅಂತ ಎಕ್ಸಾಂಪಲ್ಸನ್ನು ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಇನ್ ಜನರಲಿ ಒಂದು ಐಡಿಯಾ ಏನಿದೆ, ನಾವು ಜುಡಿಷಿಯರಿಲಿ ಯಾವ ರೀತಿ ಅಂತ ರಿಫಾರ್ಮ್ಸನ್ನು ತರಬೇಕು ಅನ್ನುವಂಥ ಕೋರ್ ಐಡಿಯಾನ ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ತಿಳಿದುಕೊಳ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡಿನಲ್ಲಿ ಹೂ ಈಸ್ ಎಂಪವರ್ ಟು ಡಿಕ್ಲೇರ್ ಆನ್ ಏರಿಯಾ ಆಸ್ ಅ ಶೆಡ್ಯೂಲ್ ಏರಿಯಾ ಅಂಡರ್ 5th ಶೆಡ್ಯೂಲ್ ಅಂತ ಕೇಳಿದ್ದಾರೆ. ಯಾರು ಅಂತ ಈ 4 ಆಪ್ಷನ್ಸಲ್ಲಿ ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.